ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಕೇವಲ 10 ನಿಮಿಷದಲ್ಲಿ ಯಾವುದೇ ರೀತಿಯ ಇಡ್ಲಿ ರವೆನ ಬಳಸದೆ, ಹಾಗೆ ಫರ್ಮೆಂಟೇಷನ್ ಇಲ್ಲದೆ, ಉದ್ದಿನ ಬೇಳೆ ಇಲ್ಲದೆ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಇಡ್ಲಿನ, ಅದು ಹೆಸರುಬೇಳೆನ ಬಳಸ್ಕೊಂಡು ವೆಜಿಟೇಬಲ್ನ ಹಾಕಿರ್ತಕ್ಕಂಥ ಹೆಲ್ದಿ ಆಗಿರ್ತಕ್ಕಂಥ ಹೆಸರುಬೇಳೆ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಈಸಿಯಾಗಿರ್ತಕ್ಕಂಥ ಮೆಥಡಲ್ಲಿ ಮಾಡ್ಕೊಳ್ಬೋದು. ಒಂದು 10 ನಿಮಿಷದಲ್ಲೇ ಆಗ್ತಕ್ಕಂಥ ಒಂದು ರೆಸಿಪಿ. ನಾನಿಲ್ಲಿ 1 ಗಂಟೆ ಮುಂಚಿತವಾಗಿ ಈ ಕಪ್ಪಿಂದ 1 ಕಪ್ ಆಗುವಷ್ಟು ಹೆಸರುಬೇಳೆನ ನೆನೆಸಿಟ್ಕೊಂಡಿದ್ದೆ. ನೋಡಿ, ಮೆಜರ್ಮೆಂಟಿಗೆ ಕಪ್ನ ಕರೆಕ್ಟಾಗಿ ತೊಗೊಳ್ಳಿ. 1 ಕಪ್ ಆಗುವಷ್ಟು ಹೆಸರುಬೇಳೆನ ಒಂದು 2ರಿಂದ 3 ಸರಿ ತೊಳೆದು ಈ ರೀತಿ ನೀರು ಹಾಕಿ ನಾನು ನೆನೆಸಿಟ್ಕೊಂಡಿದ್ದೆ. 1 ಗಂಟೆ ನೆನೆದ್ರೆ ಸಾಕು. ನಿಮಗೆ ಟೈಮ್ ಇತ್ತು ಅಂದರೆ 2 ಗಂಟೆ ಕೂಡ ನೆನೆಸ್ಕೊಳ್ಬೋದು. ಆದರೆ ಹೆಸರುಬೇಳೆ ಬೇಗ ನೆನ್ಕೊಳ್ಳೋದ್ರಿಂದ 1 ಗಂಟೆ ಸಾಕಾಗುತ್ತೆ. ಒಂದು ಅರ್ಧ ಗಂಟೆಲಿ ನೆನ್ಕೊಳ್ಬೇಕಂದ್ರೆ ಒಂದಿಷ್ಟು ಉಗುರು ಬೆಚ್ಚಗಿರ್ತಕ್ಕಂಥ ನೀರನ್ನ ಸೇರಿಸ್ಕೊಂಡು ನೆನೆಸಕ್ಕಿಡಿ. ಅರ್ಧ ಗಂಟೆಯಲ್ಲಿ ಕೂಡ ನೆನ್ಕೊಳ್ಳುತ್ತೆ. ಇವಾಗ ಇದನ್ನು ರುಬ್ಕೊಳ್ಬೇಕು. ಹಾಗೆ ಇಲ್ಲಿ ಹೆಸರುಬೇಳೆನ ನೆನೆಸಕ್ಕೆ ಹಾಕಿರ್ತಕ್ಕಂಥ ನೀರನ್ನ ನಾನು ತೆಗೆದಿಲ್ಲ. ಇಲ್ಲಿ ಇಡ್ಲಿಗೆ ನಾವು ಇಡ್ಲಿ ಬ್ಯಾಟರ್ನೇನು ರೆಡಿ ಮಾಡ್ಕೊಳ್ತೀವಲ್ಲ, ಆ ಎಲ್ಲ ಬ್ಯಾಟರ್ಗೂ ಅದೇ ನೀರನ್ನ ಬಳಸ್ಕೊಳ್ತಿದ್ದೀನಿ. ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಹಾಗೆ ಫರ್ಮೆಂಟಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ಇವಾಗ ನೆನೆಸಿರ್ತಕ್ಕಂಥ ಹೆಸರುಬೇಳೆ ಜೊತೆಗೆ 1 ಇಂಚ್ ಆಗುವಷ್ಟು ಹಸಿ ಶುಂಠಿ, ಒಂದು 3 ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಯಾವ ರೀತಿ ರುಬ್ಬಬೇಕು ಅಂತಂದರೆ, ತೀರಾ ನುಣ್ಣಗೆನೂ ಕೂಡ ಆಗಬಾರ್ದು. ದೋಸೆಗೆ ರುಬ್ಕೊಳ್ತೀವಲ್ಲ ಆ ರೀತಿ ಆಗಿರಬಾರ್ದು. ಈ ರೀತಿ ಒಂದು ಚೂರು ರವೆ ರೀತಿಯಲ್ಲಿ ತರಿಯಾಗಿರಲಿ ಸಾಕು. ಇವಾಗ ಇದನ್ನು ಒಂದು ಪಾತ್ರೆಗೆ ತಗೊಳ್ತಿದ್ದೀನಿ. ಒಂದೇ ಸರಿಗೆ ರುಬ್ಬಿ ಇಟ್ಕೊಂಡಿದ್ದೆ ಎಲ್ಲನೂ ನಾನು ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ. ಈ ಸೈಡಲ್ಲಿ ವೆಜಿಟೇಬಲ್ಸ್ನ ಒಂದು ಸ್ವಲ್ಪ ಸಣ್ಣದಾಗಿ ಚಾಪ್ ಮಾಡ್ಕೊಳ್ಬೇಕು. ಚಾಪರ್ ಇತ್ತು ಅಂದರೆ ಅದ್ರ ಮೂಲಕ ಮಾಡ್ಕೊಳ್ಬೋದು. ನಾನಿಲ್ಲಿ ತರಿಯಾಗಿ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ಒಂದು 3 ಬೀನ್ಸ್ನ ಸೇರಿಸ್ಕೊಂಡಿದ್ದೀನಿ, ಒಂದು ಅರ್ಧ ಕ್ಯಾರೆಟು, ಒಂದು ಸ್ವಲ್ಪ ಬಟಾಣಿ ಇತ್ತು, ಹಸಿ ಬಟಾಣಿ ಕೂಡ ಸೇರಿಸ್ಕೊಂಡಿದ್ದೀನಿ. ಬಟಾಣಿ ಬೇಕು ಅಂತೇನಿಲ್ಲ, ಇಲ್ಲ ಅಂದರೆ ಪರವಾಗಿಲ್ಲ. ಜಸ್ಟ್ ಬೀನ್ಸ್ ಹಾಗೆ ಕ್ಯಾರೆಟ್ ಕೂಡ ಸೇರಿಸ್ಕೊಳ್ಬೋದು. ನಿಮ್ಮಲ್ಲಿ ಯಾವುದು ವೆಜಿಟೇಬಲ್ ಇದೆ ಅದನ್ನು ಕೂಡ ಹಾಕಿ ಈ ರೀತಿ ಪಲ್ಸ್ ಮೋಡಲ್ಲಿ, ಅಂದರೆ ಒಂದು ಸ್ವಲ್ಪ ಈ ರೀತಿ ತರಿಯಾಗಿ ರುಬ್ಬಿಟ್ಕೊಳ್ಳಿ. ಇದು ಕೂಡ ರೆಡಿಯಾಗಿದೆ. ಇವಾಗ ಹಿಟ್ಟಿಗೆ, ರುಬ್ಬಿರ್ತಕ್ಕಂಥ ಹೆಸರುಬೇಳೆ ಹಿಟ್ಟಿಗೆ ಯಾವ ಕಪ್ಪಿಂದ ಹೆಸರುಬೇಳೆ ತೊಗೊಂಡಿದ್ದೆ ಅದೇ ಕಪ್ಪಿಂದ ಒಂದು 3/4 ಕಪ್ ಆಗುವಷ್ಟು ರವೆ, ಚಿರೋಟಿ ರವೆ ಬಳಸ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಕೂಡ ಬಳಸ್ಕೊಂಡಿದ್ದೀನಿ. ಇವಾಗ ಇದಕ್ಕೊಂದು 1/4 ಕಪ್ ಆಗುವಷ್ಟು ಅಥವಾ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ನೀಟಾಗಿ ಹಿಟ್ಟನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ನೀರನ್ನ ನೋಡಿಕೊಂಡು ಸೇರಿಸ್ಕೊಳ್ಳಿ, ಯಾಕಂದರೆ ಬೇಳೆಯಲ್ಲಿ ಆಲ್ರೆಡಿ ನೀರಿರುತ್ತೆ. ಹಾಗಾಗಿ ಒಂದು ಸ್ವಲ್ಪ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಬೇಕು. ಇವಾಗ ಇದನ್ನು ಕಲಿಸ್ಕೊಳ್ಳೋಣ. ಕರೆಕ್ಟಾಗಿ 3 ಪದಾರ್ಥ ಹೊಂದ್ಕೊಳ್ಬೇಕು. ನೋಡಿ, ಈ ರೀತಿ ನೀಟಾಗಿ ಕಲಿಸ್ಕೊಳ್ಳಿ. ಇವಾಗಿದು ರೆಡಿಯಾಗಿದೆ. ಇವಾಗ ಇದಕ್ಕೆ ನಾವು ತರಿಯಾಗಿ ರುಬ್ಬಿಟ್ಕೊಂಡಿರ್ತಕ್ಕಂಥ ವೆಜಿಟೇಬಲ್ಸ್ನ, ತರಕಾರಿನ ಸೇರಿಸ್ಕೊಳ್ತಿದ್ದೀನಿ. ಮಕ್ಕಳಿಗೆ ಈ ರೀತಿ ಮಾಡಿಕೊಡೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಇದು ನಾವಲ್ಲಿ ಒಂದು ವೆಜಿಟೇಬಲ್ಸ್ನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಪ್ಲೇನಾಗಿ ಕೂಡ ಮಾಡ್ಕೊಳ್ಬೋದು. ಹಾಗೆ ಹೆಸರುಬೇಳೆ ಇಡ್ಲಿ ಅಂದ ತಕ್ಷಣ ಸ್ವಲ್ಪ ಬಣ್ಣ ಬೇಕು ಅಂದರೆ ರುಬ್ಬುವಾಗ ಒಂದು ಚಿಟಿಕೆ ಅರಿಶಿನ ಸೇರಿಸ್ಕೊಂಡು ರುಬ್ಕೊಳ್ಬೋದು. ನಾನಿಲ್ಲಿ ಸೇರಿಸಿಲ್ಲ ಅರಿಶಿನ, ಹಾಗೆ ರುಬ್ಕೊಂಡಿದ್ದೀನಿ. ನೋಡಿ, ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಿತ್ತು. ಹಾಗಾಗಿ ಹೆಸರುಬೇಳೆ ನೆನೆಸಿಟ್ಟಿರ್ತಕ್ಕಂಥ ನೀರನ್ನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮತ್ತೆ ಹಿಟ್ಟನ್ನು ನೀಟಾಗಿ ಕಲಿಸ್ಕೊಳ್ಳಿ. ಒಂದು ಸ್ವಲ್ಪ ಹಿಟ್ಟು ಒಂದು ಸ್ವಲ್ಪ ನೀರಾಗೇ ಇರಲಿ, ಅಂದರೆ ತಿಳಿಯಾಗೇ ಇರಲಿ, ಜಾಸ್ತಿ ತಿಳಿಯಲ್ಲ, ಈ ರೀತಿಯಲ್ಲಿರಬೇಕು. ಯಾಕಂದರೆ ನೆನ್ಕೊಂಡಾದಮೇಲೆ ಮತ್ತೆ ಗಟ್ಟಿಯಾಗುತ್ತೆ. ಅದರ ಜೊತೆಗೆ ರವೆ ಕರೆಕ್ಟಾಗಿ ನೆನ್ಕೊಳ್ಳುತ್ತೆ. ಹಾಗಾಗಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಕೈಯಿಂದ ಹಿಟ್ಟನ್ನು ಕಲಿಸ್ಕೊಳ್ತಿದ್ದೀನಿ. ಈ ರೀತಿ ಕೈಯಿಂದ ಕಲಿಸಿದಾಗ ಫರ್ಮೆಂಟೇಷನ್ ಮಾಡದೇ ಇದ್ದರೂ ಕೂಡ ನಾವು ಮಾಡ್ತಕ್ಕಂಥ ಒಂದು ಇಡ್ಲಿ ಹಗುರವಾಗಿ ಬರುತ್ತೆ. ಹಾಗಾಗಿ ಟೈಮ್ ಇತ್ತು ಅಂದರೆ ಒಂದು 2 ನಿಮಿಷ ಈ ರೀತಿ ಕೈಯಿಂದ ಹಿಟ್ಟನ್ನು ಕಲಿಸ್ಕೊಳ್ಳಿ. ಇವಾಗ ಇದು ರೆಡಿಯಾಗಿದೆ. ಒಂದು 10 ನಿಮಿಷ ಇದನ್ನು ನಾವು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಅಂದರೆ ರವೆ ಕರೆಕ್ಟಾಗಿ ನೆನ್ಕೊಳ್ಬೇಕು. ಹಾಗಾಗಿ ಒಂದು 10 ನಿಮಿಷ ಒಂದು ಪ್ಲೇಟ್ನ ಮುಚ್ಚಿ ಸೈಡಲ್ಲಿ ಇಡೋಣ. ಇವಾಗ ನೋಡಿ, ಒಂದು 10 ನಿಮಿಷ ಆಗಿತ್ತು. ಕರೆಕ್ಟಾಗಿ ರವೆ ನೆನ್ಕೊಂಡಿದೆ. ನೋಡ್ತಿರ್ಬೋದು ನೀವು, ನಾನು ಕಲಿಸುವಾಗ ಒಂದು ಬ್ಯಾಟರ್ ತಿಳಿಯಾಗಿ ಇತ್ತು. ಇವಾಗ ಕರೆಕ್ಟಾಗಿ ಇಡ್ಲಿಗೆ ಬೇಕಾಗಿರ್ತಕ್ಕಂಥ ಬ್ಯಾಟರ್ ರೆಡಿಯಾಗಿದೆ. ಏನಾದರೂ ಸ್ವಲ್ಪ ಗಟ್ಟಿ ಅನಿಸಿತ್ತು ಅಂದರೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಬೋದು. ಇಲ್ಲಿ ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ 1 ಸ್ಪೂನ್ ಆಗುವಷ್ಟು ಈನೋ ಹಾಕ್ಕೊಳ್ತಿದ್ದೀನಿ. ನಿಮಗೆ ಈ ರೀತಿ ಇಷ್ಟ ಇಲ್ಲ ಅಂತಂದರೆ ನೈಟೇ ನೀವು 1 ಗಂಟೆ ಮುಂಚಿತವಾಗಿ ಬೇಳೆನ ನೆನೆಸ್ಕೊಂಡು ರುಬ್ಬಿ ಹಾಗೆ ಇಟ್ಕೊಂಡು ಮಾರ್ನಿಂಗು ಫರ್ಮೆಂಟ್ ಆಗಿರುತ್ತೆ. ಆ ಒಂದು ಫರ್ಮೆಂಟ್ ಆಗಿರ್ತಕ್ಕಂಥ ಹಿಟ್ಟಿಗೆ ನೀವು ಬೇಕು ಅಂತಂದರೆ ವೆಜಿಟೇಬಲ್ ಹಾಕ್ಕೊಂಡು ಮಾಡ್ಕೊಳ್ಬೋದು. ಈ ಸೈಡಲ್ಲಿ ಆಲ್ರೆಡಿ ನಾನು ಇಡ್ಲಿ ಪ್ಲೇಟಿಗೆ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೆ. ಇವಾಗ ನೋಡಿ, ನಾರ್ಮಲಾಗಿ ನಾವು ಯಾವ ರೀತಿ ಇಡ್ಲಿ ಹಿಟ್ಟನ್ನು ಹಾಕ್ತೀವಿ ಅದೇ ರೀತಿ ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರೆ ಆಯಿತು. ಹಾಕ್ಕೊಳ್ಳುವಾಗ ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಈನು ಬಳಸಿರೋದ್ರಿಂದ ಜಾಸ್ತಿನೇ ಉಬ್ಕೊಂಡು ಬರುತ್ತೆ. ಹಾಗಾಗಿ ನಾನಿಲ್ಲಿ 2 ಪ್ಲೇಟಿಗೆ ಹಾಕಿ ಇಟ್ಕೊಳ್ತಿದ್ದೀನಿ.
ಕೆಳಗಡೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊಂಡಿರಿ, ನೀಟಾಗಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ಈ ಸೈಡಲ್ಲಿ ಆಲ್ರೆಡಿ ನಾನು ಇಡ್ಲಿ ಪಾತ್ರೆಗೆ ನೀರು ಹಾಕಿ ಕಾಯಿಸೋಕೆ ಇಟ್ಕೊಂಡಿದ್ದೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಇವಾಗ ನಾನು ರೆಡಿ ಮಾಡಿರ್ತಕ್ಕಂಥ ಇಡ್ಲಿ ಪ್ಲೇಟ್ಸ್ನ ಜೋಡಿಸ್ಕೊಳ್ತಿದ್ದೀನಿ. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ, ಅಷ್ಟೇ ಆರೋಗ್ಯಕರವಾಗಿರುತ್ತೆ. ಇಲ್ಲಿ ಏನೋ ಬಳಸಿರೋದನ್ನು ಬಿಟ್ಟರೆ ಉಳಿದಂಥ ಎಲ್ಲ ಪದಾರ್ಥಗಳು ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಪದಾರ್ಥಗಳು. ಹಾಗಾಗಿ ಇಡ್ಲಿ ರವೆ, ಅಕ್ಕಿ, ಉದ್ದಿನಬೇಳೆ ಬಳಸದೆ ಕೇವಲ ಒಂದು ಹೆಲ್ದಿ ಆಗಿರ್ತಕ್ಕಂಥ ಹೆಸರು ಬೇಳೆನ ಬಳಸ್ಕೊಂಡು ಈ ರೀತಿ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. ಒಂದು 3-4 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ. ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ನೋಡಿ. ಮಲ್ಲಿಗೆ ಹೂವಿನ ರೀತಿಯಲ್ಲಿ ಇಡ್ಲಿ ಅರಳ್ಕೊಂಡಿರುತ್ತೆ. ಹಾಗೆ ಹಾಕಿರ್ತಕ್ಕಂಥ ವೆಜಿಟೇಬಲ್ ಕೂಡ ನೋಡೋಕ್ಕೂ ಕೂಡ ತುಂಬಾ ಕರೆಕ್ಟಾಗಿ ಒಂದು ಬೇರೆ ರೀತಿಯಲ್ಲಿ ಕಾಣಿಸ್ತಿದೆ. ಅದರ ಜೊತೆಗೆ ವೆಜಿಟೇಬಲ್ಸು ಹಬೆಯಲ್ಲಿ ಬೇಯೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಮಕ್ಕಳು ಏನಾದರೂ ವೆಜಿಟೇಬಲ್ಸ್ ತಿನ್ನಲ್ಲ ಅಂತಂದರೆ ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಒಂದು 2 ನಿಮಿಷ ಆರ್ಲಿಕ್ಕೆ ಬಿಟ್ಟಿದ್ದೆ. ತೀರ ತಣ್ಣಗಾದ್ಮೇಲೂ ಇಡ್ಲಿ ತಗೊಳ್ಬಾರ್ದು. ಒಂದು ಕೈ ಮುಟ್ಟುವಷ್ಟು ಬಿಸಿ ಇದ್ದಾಗಲೇ ಈ ರೀತಿ ಒಂದು ನೈಫಿಂದ ಎಡ್ಜಸ್ಗಳನ್ನ ಜಸ್ಟ್ ಬಿಡಿಸ್ಕೊಂಡ್ರೆ ಸಾಕು. ಇಡ್ಲಿ ಪರ್ಫೆಕ್ಟಾಗೇ ಇರುತ್ತೆ ನೋಡಿ. ಈ ರೀತಿ ಸೂಪರ್ ಆಗಿರ್ತಕ್ಕಂಥ ಒಂದು ವೆಜಿಟೇಬಲ್ ಹಾಗೆ ಹೆಸರುಬೇಳೆನ ಬಳಸ್ಕೊಂಡಿರ್ತಕ್ಕಂಥ ಇಡ್ಲಿ ಎಷ್ಟು ರೀತಿಯಲ್ಲಿ ರೆಡಿಯಾಗಿರುತ್ತೆ. ಇನ್ಸ್ಟೆಂಟ್ ಬೇಡ ಅಂತಂದರೆ ಹಿಟ್ಟನ್ನು ಹುದುಗಿಸ್ಕೊಂಡು ಕೂಡ ಮಾಡ್ಕೊಳ್ಬೋದು. ಒಂದ್ಸರಿ ಟ್ರೈ ಮಾಡಿ, ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಈ ಹಿಂದೆ ಕೂಡ ನನ್ನ ಚಾನಲಲ್ಲಿ ಹೆಸರುಬೇಳೆ ಹಾಗೆ ಹೆಸರು ಕಾಳನ್ನ ಬಳಸ್ಕೊಂಡು ಹೆಲ್ದಿಯಾಗಿರ್ತಕ್ಕಂಥ ಬ್ರೇಕ್ಫಾಸ್ಟ್ನ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇವಾಗ ನಾನು ಮಾಡಿರ್ತಕ್ಕಂಥ ಇಡ್ಲಿನ ಒಂದು ಚಟ್ನಿ ಜೊತೆಗೆ ಸರ್ವ್ ಮಾಡ್ತಿದ್ದೀನಿ. ನೀವು ಬೇಕು ಅಂದರೆ ಕಾಯಿ ಚಟ್ನಿ ಕೂಡ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ಅದರ ಜೊತೆಗೆ ಒಂದು ಸ್ವಲ್ಪ ಟೇಸ್ಟ್ ಕೂಡ ವೆರೈಟಿ ಅನಿಸುತ್ತೆ. ಹಾಗೆ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡು ರುಬ್ಕೊಳ್ಳಿ. ನೋಡಿ, ಮಲ್ಲಿಗೆ ಹೂವಿನ ರೀತಿಯಲ್ಲಿ ಅಂದರೆ ಬಾಯಲ್ಲಿಟ್ಟರೆ ಕರಗಬೇಕು ಅಷ್ಟು ಪರ್ಫೆಕ್ಟ್ ಆಗಿರ್ತಕ್ಕಂಥ ಹಾಗೆ ವೆಜಿಟೇಬಲ್ನ ಬಳಸಿರೋದ್ರಿಂದ ಯಾವುದೇ ರೀತಿಯ ಚಟ್ನಿ ಇಲ್ಲದೆ ಕೂಡ ಈ ಒಂದು ಇಡ್ಲಿನ ತಿನ್ಕೊಳ್ಬೋದು. ಲಂಚ್ ಬಾಕ್ಸಿಗೆ ಹೇಳಿ ಮಾಡಿಸಿರ್ತಕ್ಕಂಥ ಒಂದು ರೆಸಿಪಿ. ಒಂದ್ಸರಿ ಟ್ರೈ ಮಾಡಿ. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಹೆಸರು ಬೇಳೆ ತರಕಾರಿ ಇಡ್ಲಿ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.